ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇರೋ ದಯವಿಟ್ಟು ನಮ್ಮ ಕಡೆಯಿಂದ ರಿಕ್ವೆಸ್ಟ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ಇಷ್ಟ ಆದರೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಆಕ್ಚುಲಿ ನಾನು ಮಾರ್ಕೆಟ್ಗೆ ಹೊರಟಿದ್ದೆ, ಯಾಕೆಂದ್ರೆ ನಮ್ದು ಎವ್ರಿ ಡೇ ಮಾರ್ಕೆಟ್ ಇದ್ದಾನೆ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಗೋದು, ಪರ್ಸನಲ್ ಕಸ್ಟಮರ್ ಇರೋದ್ರಿಂದ. ಇನ್ನು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಯಾವ್ದಾರು ಒಂದು ಆರ್ಡರ್ ಬಿದ್ದರೆ ತಗೊಂಡು ಹೋಗ್ಬೇಕು, ಖಾಲಿ ಅಂತ ಹೋಗೋಕ್ಕಾಗಲ್ಲ. 25 ಕಿಲೋಮೀಟರ್ ಏನಾದ್ರು ಒಂದು ಆರ್ಡರ್ ಬಿದ್ದರೆ ತಗೊಂಡು ಹೋಗೋಣ ಅಂತ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಬಂಸಂದದಲ್ಲಿ ಯಾವ್ದು ಆರ್ಡರ್ ಬರಲ್ಲ. ಇನ್ ಕೇಸ್ ಎಲೆಕ್ಟ್ರಾನ್ ಸಿಟಿಗೆ ಮೂವ್ ಆದು, ಎಲೆಕ್ಟ್ರಾನ್ ಸಿಟಿಯಿಂದ ಒಂದು ಬಸವನಗುಡಿಗೆ ಆರ್ಡರ್ ಬಿತ್ತು. ಸರಿ, ಇನ್ನು ಹೆಂಗಪ್ಪ ಬಿಡೋದು, ಮಾರ್ಕೆಟ್ ಹತ್ರಕ್ಕೆ ಬಿತ್ತಲ್ಲ ಅಂತ ಪಿಕಪ್ ಲೊಕೇಶನ್ಗೆ 2 ಕಿಲೋಮೀಟರ್ ಇತ್ತು. ಹೋದ್ರೆ ಏನು ಕೊಡಬೇಕು ಪಾರ್ಸಲ್, ಅವರು ಒಂದು ನಾಯಿ ಮರಿನ ಕೊಟ್ಟಿದ್ದಾರೆ. ಇದು ತಗೊಂಡು ಹೋಗಂಗಿಲ್ಲ, ಬಿಡಂಗಿಲ್ಲ, ಆ ಥರ ಪರಿಸ್ಥಿತಿ ಆಗ್ಬಿಡ್ತು. ಯಾಕೆಂದರೆ ಇನ್ನು 2 ಕಿಲೋಮೀಟರ್ ಪಿಕಪ್ಪಿಗೆ ಬಂದಿದ್ದೀನಿ, ತಗೊಂಡು ಹೋಗಕ್ಕೆ ಆಗಲ್ಲ ಅಂತ ಬಿಟ್ಟರೆ ಲಾಸು ನಮಗೇನೆ. ಮತ್ತೆ ನೆಕ್ಸ್ಟ್ ಆರ್ಡರ್ ಕೊಡ್ತಾರೋ ಇಲ್ವಾ. ಮತ್ತೆ ಇನ್ನೊಂದೇನಪ್ಪ ಅಂದರೆ ಮಾರ್ಕೆಟ್ ಹತ್ರಕ್ಕೆ ಆರ್ಡರ್ ಬಂದಿದೆ, 250 ರೂಪಾಯಿ ಆರ್ಡ್ರು. ಪೆಟ್ರೋಲ್ಗಾರು ಆಗುತ್ತೆ ಒನ್ ಡೇ ಫುಲ್ಲು, ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ, ತಗೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ. ಏನು ಮಾಡಬೇಕು? ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ಥರ ಕ್ರಿಟಿಕಲ್ ಕಂಡೀಷನಾಗಿ ಬಂದುಬಿಡ್ತೀವಿ ನಮ್ಮ ರೈಡರ್ಗಳು. ಹೌದು, ಡೆಲಿವರಿ ಫೀಲ್ಡಲ್ಲಿ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಕಸ್ಟಮರ್ಗೂ ಚೆನ್ನಾಗಿ ಗೊತ್ತು, ಡೆಲಿವರಿ ಮಾಡ್ತಕ್ಕಂಥ ಹುಡುಗರಿಗೂ ಗೊತ್ತು. ಯಾಕಂದ್ರೆ ಡೆಲಿವರಿ ಫೀಲ್ಡಲ್ಲಿ ಬರ್ಡ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಡ್ರಿಂಕ್ಸು, ಡ್ರಗ್ಸು, ಜ್ಯುವೆಲರಿ, ಈ ಥರ ಕೆಲವೊಂದು ಐಟಮ್ಸ್ಗಳಿಗೆ ಅಲ್ಲೋ ಇಲ್ಲ ಡೆಲಿವರಿಲಿ ಗೊತ್ತು. ಅವರಿಗೆ ಬುಕ್ಕಿಂಗ್ ಮಾಡ್ಬೇಕಾದ್ರೆ ತೋರಿಸ್ತಾರೆ. ಬಟ್ ಆದ್ರೂ ಆ ಒಂದು ಮೀರಿ ಕಸ್ಟಮರ್ಗಳು ಕೊಡ್ತಾರೆ. ಯಾಕೆಂದರೆ ಅವ್ರಿಗೆ ಸ್ವಲ್ಪ ಈಸಿ ಆಗಬೇಕು, ಅವ್ರು ಹೋಗಿ ಬರೋಕ್ಕಾಗಲ್ಲ. ಏನೋ ಒಂದು ಆನ್ಲೈನ್ ಇದೆ ಸರ್ವಿಸು ಯೂಸ್ ಮಾಡ್ಕೊಳ್ಳೋಣ ಅಂತ ಈ ಥರ ಡೆಲಿವರಿ ಇಲ್ಲದೆ ಇರ್ತಕ್ಕಂಥ ಐಟಮ್ನ ಕೊಟ್ಬಿಟ್ಟು ಕೆಲವೊಂದ್ಸಲಿ ರೈಡರ್ನ ಇಕ್ಕಟ್ಟಿ ಸ್ಥಿತಿಗೆ ತಲುಪಿಸ್ಬಿಡ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಹೋಗಲೇಬೇಕಾಗುತ್ತೆ ಕೆಲವೊಂದು ಐಟಮ್ ತಗೊಂಡು. ನಮ್ಮದು ಕೂಡ ಅದೇ ಥರ ಪರಿಸ್ಥಿತಿ ಇತ್ತು. ಯಾಕೆಂದರೆ ಆಲ್ರೆಡಿ ಟೈಮ್ ಆಗಿತ್ತು, ಆರ್ಡ್ರ್ ಬೇರೆ ಬರ್ತಾ ಇರಲಿಲ್ಲ, ತುಂಬ ಕಡಿಮೆ ಆಗಿದೆ ಇತ್ತೀಚೆಗೆ, ಗೊತ್ತಿರಬೇಕು. ಮಾರ್ಕೆಟ್ ಸರೌಂಡಿಂಗ್ ಆರ್ಡ್ರ್ ಬಂದಿರೋದ್ರಿಂದ ಆಗಿದ್ದಾಗಲಿ ಅಂತ ಆ ನಾಯಿ ಮರಿನ ಎತ್ಕೊಂಡು ಹೋಗಿದ್ದಾಯ್ತು. ಯಾಕಂದ್ರೆ ಚಿಕ್ಕ ನಾಯಿ ಮರಿ ಇತ್ತು, ಒಂದು ಚಿಕ್ಕ ಇದರಲ್ಲಿ ಹಾಕ್ಕೊಟ್ಟಿದ್ರು ಬುಟ್ಟಿ ಥರವ. ಎತ್ಕೊಂಡು ಹೋದು ಯಾವುದೋ ಒಂದು ಅಪಾರ್ಟ್ಮೆಂಟಿಂದವ ಇನ್ನೊಂದು ಅಪಾರ್ಟ್ಮೆಂಟಿಗೆ, ಅಲ್ಲಿ ಯಾರೋ ಸಾಕಿರೋರು ಇಲ್ಲ ಪರ್ಚೇಸ್ ಮಾಡಿರೋ ಇಲ್ಲ ರಿಲೇಷನ್ ಏನೋ ಕೊಟ್ಟಿದ್ರು, ಎತ್ಕೊಂಡು ಹೋಗಿ ಡೆಲಿವರಿ ಮಾಡಿದ್ದಾಯಿತು. ಈ ಥರ ಆಗ್ಬಿಡುತ್ತೆ ಒಂದೊಂದು ಟೈಮು. ಈ ಥರ ಸುಮಾರು ಜನಕ್ಕೆ ಆಗಿರುತ್ತೆ. ಯಾಕೆಂದರೆ ಡೆಲಿವರಿ ಫೀಲ್ಡ್ ಅಂತ ಬಂದಮೇಲೆ ಸುಮಾರು ಕೊಡ್ತಾರೆ ಡೆಲಿವರಿ. ಅಂದರೆ ನಾವು ಬರೀ ಫುಡ್ಡೇ ಮಾಡ್ತೀವಿ, ಇಲ್ಲ ಕಮರ್ಷಿಯಲ್ ಮೆಟೀರಿಯಲ್ ತಗೊಂಡು ಹೋಗ್ತೀವಿ, ಬರೀ ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ ಆರ್ಡರ್ ಇಷ್ಟೇ ಮಾಡ್ತೀವಿ ಅಂದರೆ ಆಗಲ್ಲ. ಒಂದೊಂದು ಟೈಮ್ ಈ ಥರ ಎಲ್ಲ ಐಟಮ್ಗಳು ಕೊಟ್ಟಾಗ ಒಂದೊಂದು ಟೈಮ್ ಮಾಡಲೇಬೇಕಾಗತ್ತೆ, ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಆ ಥರ ಸಿಚುವೇಶನ್ ಬಂದ್ಬಿಡ್ತು. ಇವತ್ತು ಕೂಡ ನಮ್ದು ಹಂಗೆ ಆಗಿದ್ದು, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಬಟ್ ಕೆಲವೊಂದು ಐಟಮ್ ಅಂತೂ ಮಾಡೋಕ್ಕಾಗಲ್ಲ. ಯಾಕಂದರೆ ಡ್ರಿಂಕ್ಸ್ ಎಲ್ಲ ಹೇಳ್ಬಿಡ್ತಾರೆ, ಒಂದು ಟೈಮ್ ಬಾರ್ಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ತಗೊಂಬಂದು ನಿಂತವ. ಈ ಥರ ಸುಮಾರು ಆರ್ಡರ್ ಬರ್ತಾ ಇರ್ತಾರೆ, ನಾವು ಡೈರೆಕ್ಟಾಗಿ ಕ್ಯಾನ್ಸಲ್ಲೇ ಮಾಡಿಬಿಡ್ತೀವಿ, ಬಿಲ್ಕುಲ್ ಆಗಲ್ಲ ಅಂತೀವಿ. ಇನ್ನು ಕೆಲವು ಜ್ಯುವೆಲರಿ ಐಟಮ್ಗಳು ಕೊಡ್ತಾರೆ, ಇವೆಲ್ಲ ತುಂಬ ತೊಗೊಂಡೋಗೋದು ತುಂಬ ಡೇಂಜರ್. ಯಾಕಂದರೆ ತುಂಬ ಕಾಸ್ಟ್ಲಿ ಇರೋದ್ರಿಂದ ಇನ್ ಕೇಸ್ ಏನಾದ್ರು ಕಳೆದೋಯ್ತು ಅಂದರೆ ಅದು ರೆಸ್ಪಾನ್ಸಿಬಿಲಿಟಿ ರೈಡರ್ಗಳೇ ಆಗ್ಬಿಡ್ತಾರೆ ಒಂದೊಂದು ಟೈಮ್, ಅದು ಕಷ್ಟ. ಇದು ಬಿಟ್ಟರೆ ಡ್ರಗ್ಸು, ಇವೆಲ್ಲ ಡ್ರಗ್ಸ್ ಹೆಂಗೆ ಅಂದರೆ ನಮಗೆ ಗೊತ್ತಿರಲ್ಲ, ಅವ್ರು ಏನೋ ಪ್ಯಾಕ್ ಮಾಡಿ ಚಿಕ್ಕ ಚಿಕ್ಕ ಕವರಲ್ಲಿ ಕೊಡ್ತಾರೆ, ಅದು ಡ್ರಗ್ಸ್ ಇದೆ ಅಂತಲೇ ಗೊತ್ತಾಗಲ್ಲ. ಇನ್ ಕೇಸ್ ಎಲ್ಲಾರ ಪೊಲೀಸ್ ಅದು ತಗ್ಲಾಕೊಂಡಾಗ ಗೊತ್ತಾಗುತ್ತೆ ಅದೇನಾದ್ರು ಇಲ್ಲಿಗಲ್ ಐಟಮ್ಸ್ ಇದೆ ಅಂತ. ಹಂಗಾಗಿ ಸ್ವಲ್ಪ ಡೆಲಿವರಿ ಟೈಮಲ್ಲಿ ಹುಷಾರಾಗಿರಬೇಕು ರೈಡರ್ಸು. ಬಟ್ ಕೆಲವೊಂದು ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಈ ಥರ ನಾಯಿ ಮರಿಗಳು, ಬೆಕ್ಕಿ ಮರಿಗಳು, ಗಿಳಿಗಳು ಅಂತ ಇಂಥ ಪಕ್ಷಿಗಳು ಕೊಡ್ತಾನೆ ಇರ್ತವೆ. ಸುಮಾರು ಸರಿ ನಾವು ಪಕ್ಷಿಗಳೆಲ್ಲ ತಗೊಂಡು ಹೋಗಿದ್ದೀವಿ, ಅದು ಏನು ಅಂತ ಗೊತ್ತಿಲ್ಲ, ಒಂದು ಕಡೆ ಸಾಗಿಸ್ತಾನೆ ಇರ್ತಾರೆ. ಬಟ್ ಇವೆಲ್ಲ ಮಾಡೋಂಗಿಲ್ಲ, ಯಾಕೆಂದರೆ ಪಕ್ಷಿಗಳೆಲ್ಲ ತಗೊಂಡು ಹೋಗ್ತಾವೆ. ಏನಾದ್ರು ತೊಂದರೆ ಆದರೆ ಇವೆಲ್ಲ ನೋಡಿದರೆ ಕೇಸ್ ಆದರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ರೈಡರ್ಗಳನ್ನ. ಅದು ಮೇನ್ ಪ್ರಾಬ್ಲಮ್ ಇದು. ಪ್ರಾಣಿಗಳು ಯಾವುದು ಕೂಡ ಡೆಲಿವರಿ ಮಾಡತಕ್ಕಂಥ ರೂಲ್ಸೇ ಇಲ್ಲ ಆನ್ಲೈನಲ್ಲಿ. ಬಟ್ ಆದರೂ ಕಸ್ಟಮರ್ ಕೊಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಈ ಥರ ಒಂದೊಂದು ಟೈಮಲ್ಲಿ ಮಾಡಲೇಬೇಕಾಗತ್ತೆ, ಅನಿವಾರ್ಯ. ಬಟ್ ಹುಷಾರಾಗಿ ಮಾಡಬೇಕು. ಯಾರ್ಯಾರು ಸುಮಾರು ಜನ ರೈಡರ್ಗಳಿಗೆ ಆಗಿರುತ್ತಿದೆ ಎಕ್ಸ್ಪೀರಿಯನ್ಸ್. ನಮ್ಮ ಫ್ರೆಂಡ್ಗೂ ಎಷ್ಟೋ ಜನ ಆಗಿದೆ ಅಂದಮೇಲೆ ಲಕ್ಷಾಂತರ ಜನ ಇದ್ದಾರೆ ಬೆಂಗಳೂರಲ್ಲಿ. ಅವರಿಗೆಲ್ಲ ಬಂದಿರುತ್ತೆ ಒಂದಲ್ಲ ಒಂದು ಟೈಮು. ಡ್ರಿಂಕ್ಸು ಥರ ಕೇಳಿರ್ತಾರೆ, ಇಲ್ಲ ಪಕ್ಷಿಗಳು ಕೊಟ್ಟಿರ್ತಾರೆ, ನಾಯಿ ಮರಿಗಳು, ಬೆಕ್ಕಿ ಮರಿಗಳು ಸುಮಾರು ಕೊಟ್ಟಿರ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಒಂದೊಂದು ಟೈಮ್ ಮಾಡಲೇಬೇಕಾಗತ್ತೆ. ಮತ್ತು ಪಾರ್ಸಲ್ ಬುಕ್ ಮಾಡ್ತಾರೆ, ನಾನ್ ವೆಜ್ ಇದೆ, ಚಿಕನ್ನು ಮಟನ್ ಎಲ್ಲ ಮೂಟೆ ಕೊಟ್ಬಿಡ್ತಾರೆ. ಇವೆಲ್ಲ ಆ್ಯಕ್ಚುಲಿ ಕೊಡೋಂಗೆ ಇಲ್ಲ ಅದರಲ್ಲಿ. ಬಟ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಲಾಸು ರೈಡರ್ಗಳಿಗೆ. ಯಾಕೆಂದರೆ ಪಿಕಪ್ಗೆ 2-3 ಕಿಲೋಮೀಟ್ರ್ ಹೋಗಿರ್ತಾರೆ, ಅಲ್ಲಿ ಹೋಗಿ ಕ್ಯಾನ್ಸಲ್, ಅವರೇನು ಕಸ್ಟಮರ್ಗೆ ದುಡ್ಡು ಕಟ್ಟಾಗಲ್ಲ, ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಬಟ್ ಪಿಕಪ್ ಹೋಗಿರೋ ರೈಡರ್ ಅಲ್ವಾ, ಅದೇ ರೂಟ್ ಎಲ್ಲೋ ಹೋಗ್ಬೇಕಾಗಿರುತ್ತೆ, ಅವರು ಅದೇ ರೂಟೇ ಅನಿವಾರ್ಯ ಆರ್ಡ್ರ್ ಬರುತ್ತೆ. ಅಂಥ ಟೈಮಲ್ಲಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಕಷ್ಟನೋ ಸುಖನೋ ತಗೊಂಡೋಗೋಕ್ಕೆ ಮನಸ್ಸು ಒಪ್ಪಿಲ್ಲ ಆದ್ರೂ ಕೂಡ ಏನೋ ಒಂದು ಎತ್ಕೊಂಡು ಹೋಗಲೇಬೇಕಾಗುತ್ತೆ ಕಷ್ಟ ಬಿದ್ದು. ಏಕೆಂದರೆ ದುಡ್ಡಲ್ವ, ಹಣ ಎಲ್ಲರಿಗೂ ಇಂಪಾರ್ಟೆಂಟ್, ಮನಿ ಅನ್ನೋದು. ಹಂಗಾಗಿ ಈ ಒಂದು ಮನಿ ಸಂಪಾದನೆ ಮಾಡಬೇಕು ಅಂದರೆ ಏನೇನೋ ಮಾಡಬೇಕಾಗತ್ತೆ, ಏನೇನೋ ಮಾಡಿಸುತ್ತೆ ಟೈಮ್, ಒಂದೊಂದು ಟೈಮು ಮನುಷ್ಯನಿಗೆ ಅದೇನು ಮಾಡೋಕ್ಕಾಗಲ್ಲ ಅಂತ ಸಿಚುವೇಶನಲ್ಲಿ ಇರ್ತಾರೆ ಎಲ್ಲ. ಯಾಕಂದರೆ ಕಮಿಟ್ಮೆಂಟ್ ಹಂಗಿರ್ತಾವೆ ಹುಡುಗರಿಗೆ. ಡೆಲಿವರಿ ಫೀಲ್ಡ್ ಅಂತ ಬಂದಮೇಲೆ ಕಷ್ಟನೋ ಸುಖನೋ ಬಿಸಿಲು ಮಳೆ ಮಾಡ್ತಾ ಇರ್ತಾರೆ ಬೆಳಗಿನ ಸಂಜೆವರೆಗೂ. ಏನಾದ್ರು ಈ ಥರ ಆಗಿ ಆರ್ಡ್ರ್ಗಳು ಕ್ಯಾನ್ಸಲ್ ಆದರೆ ಪ್ರಾಬ್ಲಮ್ಮು ಕೂಡ. ಯಾಕಂದರೆ ಇನ್ನು ಪೋರ್ಟಲ್ ಗೊತ್ತಿರಬೇಕು, ಆ ಥರ ಹೋಗಿ ನೀವು ಲೊಕೇಶನ್ಗೆ ಹೋಗಿ ಆರ್ಡ್ರ್ ಕ್ಯಾನ್ಸಲ್ ಮಾಡಿ ಮತ್ತೆ ಅದೇ ಕಡೆ ಹೋಗ್ಬಿಟ್ಟು ಏನಾಗುತ್ತೆ, ನಿಮ್ಮದು ಐಡಿನೇ ಬ್ಲಾಕ್ ಮಾಡಿಬಿಡ್ತಾನೆ. ನಿಮ್ಮದು ತಪ್ಪೇ ಇಲ್ಲ ಅಲ್ಲಿ, ಆ್ಯಕ್ಚುಲಿ ಅದು ಇಲ್ಲಿಗಲ್ ಮೆಟೀರಿಯಲ್ಸ್ ಇರುತ್ತೆ, ಅದು ತಗೊಂಡು ಹೋಗೋಕೆ ಆಗಲ್ಲ. ಅಂಥ ಟೈಮಲ್ಲಿ ಕ್ಯಾನ್ಸಲ್ ಮಾಡಿಸಿ ಅಂದ್ರೆ ನೀವು ಹೋಗ್ಬಿಟ್ರೆ ಅದೇ ರೂಟ್ ಬೇರೆ ಆರ್ಡ್ರ್ ತಗೊಂಡಂಗೆ ಖಾಲಿ ಹೋದರೆ
ನೀವು ಆಫ್ಲೈನಲ್ಲಿ ಆರ್ಡರ್ ತಗೊಂಡೋಗಿದ್ದೀರ ಅಂತ ನಿಮ್ಮದು ಪರ್ಮನೆಂಟಾಗಿ ಐಡಿನೇ ಬ್ಲಾಕ್ ಮಾಡ್ತಾನೆ ಪೋಟ್ರ್ ಅವನು. ಈ ಥರ ಸುಮಾರು ಜನಕ್ಕೆ ಆಗಿದೆ. ಅದಕ್ಕೋಸ್ಕರ ಕೆಲವರು ಏನು ಮಾಡ್ತಾರೆ ಹುಡುಗರು, ಕ್ಯಾನ್ಸಲ್ಲೇ ಮಾಡೋಕ್ಕಾಗಲ್ಲ. ಅದು ಎಂಥದೇ ಮೆಟೀರಿಯಲ್ ಇರಲಿ ಕಷ್ಟನೂ ಸುಖನೂ ಎತ್ಕೊಂಡು ಹೋಗ್ಬಿಡ್ತಾರೆ. ಯಾಕೆಂದರೆ ಐ ಡಿ ಬ್ಲಾಕ್ ಆದರೆ ಮತ್ತೆ ಒಂದು ಐ ಡಿ ರೆಡಿ ಮಾಡಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ. ಡಾಕ್ಯುಮೆಂಟ್ಸ್ ಎಲ್ಲ ತಂದು ಡೆಪಾಸಿಟ್ ಅಮೌಂಟ್ ಹಾಕಿ ಇದೆಲ್ಲ ಸುಮ್ಮನೆ ಹಿಂಸೆ. ಪ್ರಾಬ್ಲಮ್ ಯಾಕೆ ಅಂತವ, ಹೆಚ್ಚು ಕಮ್ಮಿ ದೊಡ್ಡ ಐಟಮ್ ಇದ್ರೂ ಅವ್ರು ಎಕ್ಸ್ಟ್ರಾ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಕಷ್ಟನೂ ಸುಮ್ಮನೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಇದರ ಸುಮಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಕೆಲವು ಕಸ್ಟಮರ್ಗಳು ಹಂಗೇನೆ ದೊಡ್ಡ ದೊಡ್ಡ ಐಟಮ್ ಕೊಟ್ಬಿಡ್ತಾರೆ. 20 kg ಟೂ ವೀಲರ್ಗೆ ಇದ್ರೆ 40 kg 50 kg ವರೆಗೂ ಕೊಟ್ಬಿಡ್ತಾರೆ. ಯಾಕಂದ್ರೆ ಆಟೋ ಎಲ್ಲ ಬುಕ್ ಮಾಡಿದ್ರೆ 200 ರೂಪಾಯಿ ಹೋಗೋದಕ್ಕೆ 500 ರೂಪಾಯಿ ಕೊಡಬೇಕಲ್ಲ ಅಂತ ಏನು ಮಾಡ್ತಾರೆ, ಟೂ ವೀಲರ್ಗೆ ಕಳಿಸ್ಬಿಡ್ತಾರೆ. ಎಕ್ಸ್ಟ್ರಾ ಕೇಳಿದ್ರೆ ಒಂದು 50 ಏನೋ ಕೊಡ್ತೀವಿ ತಗೊಂಡೋಗಪ್ಪ ಅಂತಾರೆ. ಈ ಥರ ಇದ್ದಾಗ ಏನು ಮಾಡ್ಬೇಕತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಲೇಬೇಕಾಗುತ್ತೆ. 100 ರೂಪಾಯಿ 200 ರೂಪಾಯಿ ಕೇಳಿದ್ರೆ ಕೊಡಲ್ಲ, ಕ್ಯಾನ್ಸಲ್ ಮಾಡ್ತೀನಿ ಹೋಗಂತಾರೆ. ಇವೆಲ್ಲ ಪ್ರಾಬ್ಲಮ್ ಜಾಸ್ತಿ. ಆಮೇಲೆ ಏನು ಕ್ಯಾನ್ಸಲ್ ಮಾಡ್ತಾರೆ, ಕಂಪ್ಲೇಂಟ್ ರೈಡರ್ಗಳ ಮೇಲೆ ರೈಸ್ ಮಾಡಿಬಿಡ್ತಾರೆ. ಎಕ್ಸ್ಟ್ರಾ ಅಮೌಂಟ್ ಕೇಳಿದ್ರೆ ರೈಡರು ಕ್ಯಾನ್ಸಲ್ ಮಾಡೋದು, ಐ ಡಿ ಬ್ಲಾಕ್ ಆಯ್ತು ಅಂತವ. ಈ ಥರ ಸಮಸ್ಯೆಗಳು ಜಾಸ್ತಿ ಇರಿದಾಗ ಏನಾಗುತ್ತೆ, ಕೆಲವೊಂದು ಟೈಮ್ ರೈಡರ್ಗಳಿಗೆ ಏನೇ ಒಂದು ಮೆಟೀರಿಯಲ್ ಕೊಡಲಿ, ಅದು ದೊಡ್ಡದಾರ ಕೊಡಲಿ ಚಿಕ್ಕದಾರ ಕೊಡಲಿ, ನಾಯಿ ಮರಿನಾರು ಕೊಡಲಿ ಬೆಕ್ಕಿ ಮರಿನಾರು ಕೊಡಲಿ, ಅಕ್ಕಿ ಪಿಕ್ಕಿ ಏನೇ ಕೊಟ್ರೂ ತಗೊಂಡು ಹೋಗತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತು ನನ್ನ ಟೈಮು. ಹಂಗಾಗಿ ಇವತ್ತು ನಮಗೂ ಕೂಡ ಹಂಗೆ ಆಯ್ತು. ಯಾಕೆಂದರೆ ನಾನು ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ಅದೇ ರೂಟು, ಇನ್ನು ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ಏನಾದ್ರು ಹಂಗೆ ಹೋದರೆ ಐ ಡಿಗಳು ಬ್ಲಾಕ್ ಆಗ್ತವೆ, ಆಫ್ಲೈನಾಗಿ ಆರ್ಡರ್ ತಗೊಂಡೋಗಿದ್ರ ಅಂತ. ಈ ಥರ ಎಲ್ಲ ಸಮಸ್ಯೆ ಆಗ್ಬಿಡುತ್ತೆ ಒಂದು ಟೈಮ್. ಯಾಕೆಂದ್ರೆ ಸುಮಾರು ಪೋರ್ಟ್ರ್ ಐ ಡಿ ಮುಂಚೆ ಎಲ್ಲ ಬ್ಲಾಕ್ ಆಗೋಯ್ತು ಇದೇ ಥರ ಕಾರಣದಿಂದವ. ಹಂಗಾಗಿ ಆದಷ್ಟು ಸ್ವಲ್ಪ ಹುಷಾರಾಗಿ ಡ್ಯೂಟಿ ಮಾಡಬೇಕಾಗುತ್ತಲ್ವ. ಅದಕ್ಕೋಸ್ಕರ ಏನಾರು ಆಗಲಿ ಕಷ್ಟ ಅನ್ಸೋಕಂತ ಮುಂದೆ ಹುಷಾರಾಗಿ ಇಟ್ಕೊಂಡು ತಗೊಳೋದೆ. ಚಿಕ್ಕ ಮರಿ ಇತ್ತು, ಚಿಕ್ಕ ಬುಟ್ಟಿ ಇತ್ತಲ್ವ, ತೊಂದರೆ ಇಲ್ಲ. ದೊಡ್ಡ ದೊಡ್ಡ ನಾಯಿಗಳು ಕೊಟ್ಟರೆ ಆಗಲ್ಲ, ಕಷ್ಟ ಎತ್ಕೊಂಡು ಹೋಗೋಕೆ. ಕಚ್ಚಿಬಿಟ್ರೆ ಏನು ಮಾಡೋದು, ಚಿಕ್ಕ ನಾಯಿ ಮರಿಯೋದ್ರಿಂದ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಇಟ್ಕೊಂಡು ತಗೊಂಡೋದು. ಈ ಥರ ಬರ್ತವೆ ಸುಮಾರು ಜನ ರೈಡರ್ಗಳಿಗೆ ಬರ್ತಾ ಇರುತ್ತೆ, ಏನೂ ಮಾಡೋಕ್ಕಲ್ಲ. ಬೆಂಗಳೂರಲ್ಲಿ ಈಗ ಹೆಂಗಾಗಿದೆ ಅಂದರೆ ಒಂದು ಆನ್ಲೈನ್ ಡೆಲಿವರಿಯಿಂದವ ಏನು ಬೇಕಾದರೂ ಬುಕ್ ಮಾಡಿ ಕಳಿಸ್ಬಿಡ್ತಾರೆ. ಕೂತಿರೋ ಜಾಗದಲ್ಲೇ ಎಲ್ಲ ಆಗ್ಬಿಡ್ಬೇಕು ಕಸ್ಟಮರ್ಗಳಿಗೆ. ಎಲ್ಲೂ ಎದ್ದು ಆ ಕಡೆ ಈ ಕಡೆ ಓಡಾಡೋಂಗಿಲ್ಲ. ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆನ್ಲೈನ್ ಡೆಲಿವರಿ ಬಂದಮೇಲೆ. ಏನೊಂದು ಬೇಕಾದ್ರೂ ಕೂತಿರೋ ಜಾಗದಲ್ಲೇ ಬರುತ್ತೆ. ಅದು ಇಲ್ಲ, ಅದು ಆ್ಯಕ್ಚುಲಿ ಅದು ಡೆಲಿವರಿನೇ ಇಲ್ಲ ಅಂದ್ರೂ ತರಿಸ್ಕೊಂತಾರೆ ಆನ್ಲೈನಲ್ಲಿ ಬುಕ್ ಮಾಡಿ. ಎವ್ರಿಡೇ ಇನ್ ಕೇಸ್ ನನಗೂ ಗೊತ್ತು, ಡ್ರಿಂಕ್ಸ್ ಎಷ್ಟೋ ಜನ ಆನ್ಲೈನಲ್ಲಿ ತರಿಸ್ಕೊಂತಾರೆ. ನಮ್ಮ ಏರಿಯಾದಲ್ಲಿ ಬರ್ತಾನೆ ಇರ್ತವೆ. ಬಾರು ಇಲ್ಲಿ ಒಂದು MRP ಇಂದ ಒಂದು ಬುಕ್ ಮಾಡ್ತಾರೆ ಇರ್ತಾರೆ ಎವ್ರಿಡೇ. ಯಾರಹಳ್ಳಿಯಿಂದವ ಇಲ್ಲೇ ಪಕ್ಕದಲ್ಲೇ 2-3 ಕಿಲೋಮೀಟರ್ಸ್ಗೆ. ಸುಮಾರು ಜನ ಏನು ಮಾಡೋಕ್ಕಲ್ಲ, ಎಕ್ಸ್ಟ್ರಾ ಒಂದು 50-100 ರೂಪಾಯಿ ಕೊಡ್ತೀನಿ ಹೋಗಪ್ಪ ಪರ್ಚೇಸ್ ಮಾಡಿ ತಗೊಂಬಂದಾಗ. ಆ ಟೈಮಲ್ಲಿ ಏನಾಗುತ್ತೆ, ಹುಡುಗರಿಗೆ ಆಸೆ ಅಲ್ವಾ, 50-100 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಯಾಕೆ ಬೇಡ ಅಂತ ಏನು ಮಾಡ್ತಾರೆ, ಹೋಗ್ಬಿಟ್ಟು ಬಾರ್ಗೆ ಹೋಗಿ ತಗೊಂಡು ಪರ್ಚೇಸ್ ಮಾಡಿ ತೊಗೊಂಡೋಗಿ ಕೊಡ್ತಾರೆ. ಲೋಕಲ್ ಏರಿಯಾಗಳೆಲ್ಲ ಪರವಾಗಿಲ್ಲ, ಯಾರೂ ಇರೋಲ್ಲ ಪೊಲೀಸು. ಬಟ್ ಸಿಟಿ ಒಳಗಡೆ ಎಲ್ಲ ಏನಾಗುತ್ತೆ, ಇನ್ ಕೇಸ್ ಏನಾದ್ರು ಹಿಡಿದ್ರೆ ಅವೆಲ್ಲ ಸಪ್ಲೈ ಮಾಡೋಂಗಿಲ್ಲ. ತಗ್ಲಾಕೊಂಡ್ರೆ ಕೇಸ್ ಆಗುತ್ತೆ. ಸುಮ್ಮನೆ ಎಲ್ಲ ಮೈ ಮೇಲೆ ರಿಸ್ಕ್ ತಂದಂಗೆ ಆಗತ್ತೆ. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಹುಷಾರಾಗಿ ಡ್ಯೂಟಿ ಮಾಡಬೇಕು ಡೆಲಿವರಿ ಬಾಯ್ಸು. ದುಡ್ಡು ಆಸೆಗೆ ಹೋಗ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಈ ಥರ ಏನಾದ್ರು ಮಾಡಿ ತಗ್ಲಾಕೊಂಡಾಗ ಕಷ್ಟ. ಇದ್ರ ಪ್ರಾಬ್ಲಮ್ಮು ನಾವೇ ಫೇಸ್ ಮಾಡಬೇಕಾಗುತ್ತೆ ಡೆಲಿವರಿ ಬಾಯ್ಸು. ಓಕೆ, ಇದು ಎಕ್ಸ್ಪೀರಿಯನ್ಸ್ ನಿಮಗೆ ಏನೇನಾಗಿದೆ, ಯಾವ್ಯಾವ ರೈಡರ್ಗಳು ಏನೇನು ಮೆಟೀರಿಯಲ್ ತಗೊಂಡೋಗಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಪ್ಪದೆ. ಯಾಕೆಂದರೆ ಅಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾರ್ಯಾರಿಗೆ ಏನೇನು ಮಾಡಿದೀವಿ ಅಂತ. ಸುಮಾರು ಮುಂಚೆ ಎಲ್ಲ ಡೊನ್ಸೋ ಮಾಡ್ಬೇಕಾರೆಲ್ಲ ಒಂದು ಹಾವೆಲ್ಲ ಡೆಲಿವರಿ ಮಾಡೋಕ್ಕೆ ಹೋಗಿ ತಗ್ಲಾಕೊಂಡು ಅದು ಕೂಡ ಕೇಸ್ ಆಯಿತು. ಈ ಥರದ ನಾನಾ ರೀತಿ ಡೆಲಿವರಿಗಳು ಇದ್ದು ಮಾಡೋಕ್ಕೆ ಹೋಗಿ ಆ್ಯಪ್ಗಳು ಕಂಪ್ನಿನೇ ಮುಚ್ಕೊಂಡು ಹೋಗಿದೆ ಕೆಲವು. ಯಾಕೆಂದರೆ ಕೆಲವೊಂದು ಇಲ್ಲಿಗಲ್ ಇರ್ತವೆ, ಡೆಲಿವರಿ ಮಾಡೋಂಗೇ ಇಲ್ಲ, ಅವು ಸಪ್ಲೈ ಮಾಡೋಂಗೇ ಇಲ್ಲ, ಅಂಥವನ್ನು ಕೂಡ ಕೊಟ್ಟು ಕಳಿಸ್ಬಿಡ್ತಾರೆ ಕಸ್ಟಮರ್ಗಳು. ಅಂಥ ಟೈಮಲ್ಲಿ ತಗ್ಲಾಕೊಂಡಾಗ ಪ್ರಾಬ್ಲಮ್ಮು ರೈಡರ್ಗೆ. ಕಸ್ಟಮರ್ ಏನೋ ಹೆಂಗೋ ಬಚಾವ್ ಆಗ್ಬಿಡ್ತಾರೆ, ತಪ್ಪಿಸ್ಕೊಂತಾರೆ ಏನೋ ಹೇಳಿ, ಬಟ್ ರೈಡರೇ ತಗ್ಲಾಕೊಂಡು ಮೈನು. ಅದಕ್ಕೋಸ್ಕರ ಆದಷ್ಟು ಹುಷಾರಾಗಿ ಡ್ಯೂಟಿ ಮಾಡಿ. ಈ ಥರ ಕೊಟ್ಟಾಗ ನೋಡ್ಕೊಂಡು ಮಾಡಿ, ಏನು ಮಾಡೋಕ್ಕಲ್ಲ. ಒಂದೊಂದು ಟೈಮ್ ಮಾಡಲೇಬೇಕಾಗತ್ತೆ, ಪರಿಸ್ಥಿತಿಲಿ ಮಾಡಲೇಬೇಕು, ಬೇರೆ ಅನಿವಾರ್ಯ. ನಮಗಾಯ್ತಲ್ಲ ಇಂಥ ಟೈಮಲ್ಲಿ. ನಾಯಿ ಮರಿ ಪರವಾಗಿಲ್ಲ, ಇನ್ನು ಬೇರೆ ಬೇರೆ ಕೆಲವೊಂದು ಕ್ರಿಟಿಕಲ್ ಇರ್ತವೆ ಡೆಲಿವರಿ, ಅವೆಲ್ಲ ಮಾಡೋಕ್ಕಾಗಲ್ಲ. ಆದಷ್ಟು ಹುಷಾರಾಗಿ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.